ಹಾಯ್, ಹೆಲೋ, ನಮಸ್ಕಾರ. ವೆಲ್ಕಮ್ ಟು ರಿಷೀಸ್ ವರ್ಲ್ಡ್. ಇವತ್ತಿನ ಅಡಿಗೆ ಪನ್ನೀರ್ ಬಟರ್ ಮಸಾಲ. ಮಾಡುವ ವಿಧಾನ ಹಾಗೂ ಬೇಕಾಗುವ ಸಾಮಗ್ರಿಗಳು. ಮೊದಲು ಒಂದು ಮಿಕ್ಸರ್ ಜಾರಿಗೆ 4 ಟೊಮೆಟೊ ಹಣ್ಣು, 10 ರಿಂದ 15 ನೆನೆಸಿದ ಗೋಡಂಬಿ, ಒಂದು 2 ಟೇಬಲ್ ಸ್ಪೂನ್ ಕೊತ್ತಂಬರಿಯ ದಂಟು, 1 ಟೀ ಚಮಚ ಚಿಲ್ಲಿ ಪೌಡರ್, 5 ರಿಂದ 6 ಹಸಿಮೆಣಸಿನಕಾಯಿ, 15 ರಿಂದ 20 ಬೆಳ್ಳುಳ್ಳಿ, 2 ಇಂಚು ಹಸಿ ಶುಂಠಿ, 1 ಟೀ ಚಮಚ ಗರಂ ಮಸಾಲ, 1 ಟೀ ಚಮಚ ಜೀರಿಗೆ ಪುಡಿ. ಇದನ್ನು ನುಣ್ಣಗೆ ರುಬ್ಬಬೇಕು. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಹೇಳ್ದಂಗೆ ಬಟರ್ ಅಲ್ಲ, ಒಂದು 2 ರಿಂದ 3 ಟೇಬಲ್ ಸ್ಪೂನು ಬಟರ್ ಹಾಕ್ಕೊಂಡು ಅದು ಚೆಂದಾಗ ಕರಗಬೇಕು. ಅಲ್ಲಿವರೆಗೂ ಒಂದು 30 ಸೆಕೆಂಡು ಕರಗಲಿ. ಒಂದು 200 ಗ್ರಾಮ್ ಪನ್ನೀರ್ ಕ್ಯೂಬ್ ಹಾಕ್ಕೊಂಡು ಚೆಂದಂಗ ಕಂದು ಬಣ್ಣ ಬರುವವರೆಗೂ ಹುರ್ಕೋಬೇಕು. ಈಗ ಇದಕ್ಕೆ ಶುದ್ಧಾನುಸಾರ ಉಪ್ಪು, ಒಂದು ಅರ್ಧ ಟೀ ಚಮಚ ಅರಿಶಿಣ ಪುಡಿ, ಒಂದು ಅರ್ಧ ಟೀ ಚಮಚ ಚಿಲ್ಲಿ ಪೌಡರ್, ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಂಡು ಬಾಡಿಸಿ ತೆಗೆದು ಬಿಡಬೇಕು. ಈಗ ಇನ್ನೊಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ಎಣ್ಣೆ, ಒಂದು 2 ಟೇಬಲ್ ಸ್ಪೂನ್ ಬೆಣ್ಣೆ ಹಾಕ್ಕೊಂಡು ಕರಗೋ ಮಟ್ಟ ಬಿಡಬೇಕು. ಚೆನ್ನಾಗ ಬಟರ್ ಎಲ್ಲ ಮೆಲ್ಟ್ ಆದಮೇಲೆ ಒಂದು ಟೀ ಚಮಚ ಜೀರಿಗೆ, ಒಂದು 2 ಇಂಚು ಚಕ್ಕೆ, ಒಂದು 2 ರಿಂದ 3 ಏಲಕ್ಕಿ, ಒಂದು 3 ರಿಂದ 4 ಹಸಿಮೆಣಸಿನಕಾಯಿ, ಹಸಿಮೆಣಸಿನಕಾಯಿಗಿಂತ ಇನ್ನೊಂದು 15 ರಿಂದ 20 ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಕೆಂಪಾಗುವವರೆಗೂ ಹುರ್ಕೋಬೇಕು. ಆಮೇಲೆ 2 ಇಂಚಿನಷ್ಟು ತುರಿದ ಹಸಿ ಶುಂಠಿ, ಅದನ್ನು ಹಸಿ ವಾಸನೆವರೆಗೂ ಹೋಗುವವರೆಗೂ ಬಾಡಿಸ್ಕೋಬೇಕು. ಈಗ ಒಂದು 2 ರಿಂದ 3 ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಅದು ಕಂದು ಬಣ್ಣ ಬರುವವರೆಗೂ ಚೆನ್ನಾಗ ಹುರ್ಕೋಬೇಕು. ಈ ರೀತಿ ಕಂದು ಬಣ್ಣ ಬಂದ ಮೇಲೆ ಒಂದು ಅರ್ಧ ಟೀ ಚಮಚ ಅರಿಶಿಣ, 1 ಟೀ ಚಮಚ ಚಿಲ್ಲಿ ಪೌಡರ್, ಸ್ವಲ್ಪ ಬಿಸಿ ನೀರು ಹಾಕೋಬೇಕು, ಇಲ್ಲಾಂದ್ರೆ ಮಸಾಲೆ ಸಾಮಾನು ಸುಟ್ಟು ಹೋಗ್ತೈತೆ. ಆಮೇಲೆ ನಾವು ಬೀಸ್ಕೊಂಡಿದ್ವಲ್ಲ ಆ ರುಬ್ಕೊಂಡು ಮಸಾಲೆ ಹಾಕಿ ಅದರ ಒಳಗಿಂದ ಮಿಕ್ಸಿರ್ ಒಳಗಿನ ನೀರು ಇದಕ್ಕೆ ಹಾಕಿ ಚೆನ್ನಾಗ ಕುದಿಸ್ಬೇಕು. ಆಮೇಲೆ 1 ಟೀ ಚಮಚ ಸಕ್ಕರೆ, ಇದನ್ನು ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಆಮೇಲೆ ಶುದ್ಧಾನುಸಾರ ಉಪ್ಪು, ಒಂದು 2 ಚಮಚ ಕಸೂರಿ ಮೇಥಿ, ಮೇಲೆ ಹೇಳಿದ್ವಲ್ಲ ಬಟರ್, ಒಂದು 2 ಟೀ ಚಮಚ ಮೊದಲೇ ಹಾಕೀವಿ, ಇನ್ನೊಂದ್ಸಲಿ. ಆಮೇಲೆ ನಾವೇನು
ಬಾಡಿಸಿಟ್ಟಿದ್ವಲ್ಲ ಆ ಪನ್ನೀರು ಇದ್ರಾಗ ಹಾಕಿ ಮೇಲೆ ಸ್ವಲ್ಪ ಬೆಣ್ಣೆ, ಆಮೇಲೆ ಫ್ರೆಶ್ ಕ್ರೀಮ್ ಹಾಕಿದ್ರೆ ಬಿಸಿ ಬಿಸಿ ಪನ್ನೀರ್ ಬಟರ್ ಮಸಾಲ ರೆಡಿ. ಥ್ಯಾಂಕ್ ಯು.